ಇದೆಲ್ಲದರ ನಡುವೆ ನಾನು ಈಗ ತಾನೇ ಹೇಳಿದಾಗೆ ಮೂರು ಇದಕ್ಕೆ ಸಂಬಂಧಪಟ್ಟಾಗಿನ ತನಿಖೆ ನಡೀತಾ ಇದೆ. ಮೊನ್ನೆ ಆಗಿರುವಂತ ಕಾಲ್ ತುಳಿತ, ಇವತ್ತು ಈ RCB ಇಂದ ಯಾರನ್ನ ಅರೆಸ್ಟ್ ಮಾಡಲಾಗಿದೆ, ಮತ್ತೊಂದು ಅವ್ರು ಸಲ್ಲಿಸಿದಂತಹ ಅರ್ಜಿ, ಹಾಗೆ ಸಮಗ್ರವಾಗಿ ಇದಕ್ಕೆ ಸಂಬಂಧಪಟ್ಟಾಗಿನ ವಿಚಾರಣೆ ನಡೀತಾ ಇದೆ. ಕೋರ್ಟ್ ನಲ್ಲಿ ಇವತ್ತು ಇದಕ್ಕೆ ಸಂಬಂಧಪಟ್ಟಾಗಿನ ವಿಚಾರಣೆ ನಡೀತು. ಈ ಸಂದರ್ಭದಲ್ಲಿ ಏನೇನು ವಿಚಾರಗಳು ಪ್ರಸ್ತಾಪ ಆಯಿತು, RCBಯ ತಪ್ಪಿಲ್ಲ, ಸರ್ಕಾರದ ತಪ್ಪು ಅನ್ನುವಂಥ ರೀತಿಯಾದಂತಹ ಕೆಲ ವಿಚಾರಗಳನ್ನ ಮಂಡಿಸುವಂತ ಪ್ರಯತ್ನ ಕೂಡ ಆಯಿತು. ಸರ್ಕಾರ ಕೂಡ ತನ್ನ ತಪ್ಪಿಲ್ಲ ಅನ್ನುವಂಥ ಸಮರ್ಥನೆಗಿಳಿದಂಥದ್ದನ್ನು ಕೂಡ ನಾವು ನೋಡಿದ್ವಿ. ಏನೇನಾಯ್ತು ಇವತ್ತು ಕೋರ್ಟ್ ನಲ್ಲಿ, ಬನ್ನಿ ನೋಡೋಣ. RCB ಸಂಭ್ರಮಾಚರಣೆ ವೇಳೆ ಕಾಲ್ತುಳಿತ ಪ್ರಕರಣದಲ್ಲಿ RCB, DNA ಮತ್ತು KSCA 3 ಸಂಸ್ಥೆಗಳ ವಿರುದ್ಧ ಕೇಸ್ ದಾಖಲಾಗಿದೆ. CID ಜೊತೆಗೆ ನ್ಯಾಯಾಂಗ ತನಿಖೆ ಕೂಡ ನಡೀತಿದೆ. RCBಯ 2 ಮತ್ತು DNA ಸಂಸ್ಥೆಯ 2ರನ್ನ ಬಂಧಿಸಲಾಗಿದೆ. ಈಗಾಗಲೇ KSCAಗೆ ರಿಲೀಫ್ ನೀಡಿರೋ ಕೋರ್ಟ್ ಬಲವಂತವಾಗಿ ಬಂಧಿಸದಂತೆ ಆದೇಶ ನೀಡಿದೆ. ಇದರ ಮಧ್ಯೆ ಕೇಸ್ ರದ್ದು ಕೋರಿ RCB, DNA ಸಂಸ್ಥೆ ಮತ್ತು ಬಂಧಿತ ಆರೋಪಿ ನಿಖಿಲ್ ಸೋಸಲೆ ಉಳಿದ 3 ಬಂಧಿತ ಆರೋಪಿಗಳು ಹೈಕೋರ್ಟ್ಗೆ ರಿಟ್ ಅರ್ಜಿ ಸಲ್ಲಿಸಿದ್ರು. ಇಂದು ವಿಚಾರಣೆ ವೇಳೆ ಕಾವೇರಿದ ವಾದ ಪ್ರತಿವಾದವೇ ನಡೆದಿದೆ. ಸರ್ಕಾರದ ಪರವಾಗಿ ವಾದ ಮಂಡಿಸಿದ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ, 21 ಗೇಟ್ಗಳಲ್ಲಿ 3 ಗೇಟ್ ಮಾತ್ರ ತೆರೆದು ಸಾವಿಗೆ ಕಾರಣರಾಗಿದ್ದಾರೆ. RCB 1000 ಕೋಟಿಗೂ ಹೆಚ್ಚು ಮೌಲ್ಯದ ಕಂಪನಿ, ಆದರೆ 11 ಜನರಿಗೆ ಸೂಕ್ತ ಪರಿಹಾರ ನೀಡಲು ಸಿದ್ಧರಿಲ್ಲ ಅಂತ ವಾದ ಮಂಡಿಸಿದರು. ಹೀಗಂತ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ವಾದ ಮಂಡಿಸಿದ್ರೆ, ಇನ್ನು RCB ಪರ ವಾದ ಮಂಡಿಸಿದ ಹಿರಿಯ ವಕೀಲ CV ನಾಗೇಶ್ ಅವರು, CM DCM ಕೂಡ RCB ಅಭಿಮಾನಿಗಳನ್ನ ಆಹ್ವಾನಿಸಿದ್ದಾರೆ. ಗಾಯಗೊಳಿಸೋದು, ಕೊಲೆಯ ಉದ್ದೇಶವಿಲ್ಲದೆ ವ್ಯಕ್ತಿಯ ಸಾವಿಗೆ ಕಾರಣನಾಗೋದಕ್ಕೆ ಈ ಯಾವುದೇ ಸೆಕ್ಷನ್ಗಳು ಅನ್ವಯವಾಗೋದಿಲ್ಲ ಅಂತ ವಾದ ಮಂಡಿಸಿದ್ರು. ಇನ್ನು ನಿಖಿಲ್ ಸೋಸಲೆ ಪರ ಹಿರಿಯ ವಕೀಲ ಸಂದೇಶ್ ಚೌಟಾ ವಾದ ಮಂಡಿಸಿ, ತನಿಖೆಯ ನಂತರ ಸಾವಿಗೆ ಕಾರಣ ತಿಳಿಯಲಿದೆ. ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಲಾಯಿತು, CM ಕಾರ್ಯದರ್ಶಿಯನ್ನ ಹುದ್ದೆಯಿಂದ ಕೈ ಬಿಡಲಾಯಿತು, ಆದರೆ ಅವರು ಯಾರನ್ನೂ ಬಂಧಿಸಿಲ್ಲ ಅಂತ ವಾದ ಮಂಡಿಸಿದ್ರು. ಸಂದೇಶ್ ಚೌಟರ ವಾದಕ್ಕೆ ಹೈಕೋರ್ಟ್ CM ಬಂಧನದ ಸೂಚನೆ ಕೊಟ್ಟಿದ್ರ ಅಂತ ಪ್ರಶ್ನಿಸಿದೆ. ಅಲ್ಲದೆ CCBಗೆ ಬಂಧಿಸಲು ಅಧಿಕಾರವಿತ್ತೆ ಅಂತ ಪ್ರಶ್ನಿಸಿದೆ. ದೇಶ ತೊರೆಯುತ್ತಿರುವಾಗ ಬಂಧಿಸಲಾಗಿದೆ, ಇದಕ್ಕೆಲ್ಲ ಸೂಕ್ತ ಲಿಖಿತ ಉತ್ತರ ನೀಡುತ್ತೇನೆ ಅಂತ ಅಡ್ವೊಕೇಟ್ ಜನರಲ್ ಕೋರ್ಟ್ಗೆ ತಿಳಿಸಿದ್ದಾರೆ. ವಾದ ಪ್ರತಿವಾದ ಆಲಿಸಿದ ಕೋರ್ಟ್ ಅಂತಿಮವಾಗಿ ಪ್ರಕರಣ ರದ್ದು ಕೋರಿರುವ ಅರ್ಜಿಗಳ ವಿಚಾರಣೆ ಜೂನ್ 11ಕ್ಕೆ ಮುಂದೂಡಿಕೆ ಮಾಡಿದೆ. ಇನ್ನು ಬಂಧನಕ್ಕೊಳಗಾದವರ ಅರ್ಜಿ ವಿಚಾರಣೆ ನಾಳೆಗೆ ಮುಂದೂಡಿದೆ. ಬ್ಯೂರೋ ರಿಪೋರ್ಟ್, TV9.